ಮೇಡಮರ ಒಂದಿಟ್ಟು ನಿಂತ್ಕೋತೀರೇನು? ಯಾಕ್ರಿ ಸರ, ಏನಾಗಬೇಕಾಗಿತ್ತು? ಏನ ಅಡ್ಗೆ ಮನೆಗಿಂದ ಘಮ ಅಂತ ವಾಸನೆ ಬರಕತ್ತಲ್ಲ, ನನ್ನ ಮಗಳು ಏನ ಸ್ಪೆಷಲ್ ಮಾಡಕತ್ತಾಳ ಅಂತ ನನಗೆ ಗೊತ್ತಾಕತ್ತೈತಿ. ಅದು ಏನು ನನಗಿವತ್ತು ಕೊಡ್ತೀಯ ಏನು ಇಲ್ಲ ಮತ್ತೆ? ಓಹೋ, ಏನು ಸರ್ಗೆ ಭಾಳ ಮಾಡಿ ಮಗಳಷ್ಟ ಅಡಿಗೆ ಮಾಡ್ತಾಳ ಅಂತ ಗೊತ್ತೈತೇನ? ಏನ್ ಅಡಿಗೆ ಮಾಡೋದ್ರ ಬಗ್ಗೆ ಏನು ನಾಲೆಜ್ ಇಲ್ಲ, ಹೌದಲ್ಲ? ನೋಡ ಸವಿತಾ, ಸುಮ್ನ ಕಾಲು ಕರ್ಕೊಂಡು ಜಗಳಕ್ಕೆ ಬರಬೇಡ, ಹೇಳಕತ್ತೀನಿ. ಸರಿ ಇರಂಗಿಲ್ಲ ಜಗಳ. ಅದು ನಾನು ನಿಮ್ಮ ಜೊತೆಗೆ ನನಗೆ ಮಾಡಕ್ಕೆ ಭಾಳ ಕೆಲಸದವ್ರಿ. ನಿಮ್ಮ ಜೊತೆ ಜಗಳ ಮಾಡಷ್ಟು ಪುರ್ಸೊತ್ತು ನನಗಿಲ್ಲ. ಬೇರೆ ಯಾರನ್ನಾರ ನೋಡ್ಕೊಳ್ರಿ ಇದಕ್ಕೆ. ನೋಡು ನೀನ ಐಡಿಯಾ ಕೊಡಕತ್ತಿದಿ ಬ್ಯಾರೆದಕ್ಕಿನ್ ನೋಡ್ಕೊಂಡು ಜಗಳ ಮಾಡೋದಕ್ಕ. ಮತ್ತೆ ನೋಡು ಯವ್ವ ನಾವಲ್ಯ ಅಂದ್ರ ನಿಮಗ ನಾನ್ ಸಾಕಾಗದಲ್ಲ, ಇನ್ನ ಬೇಕಾಗ ಹೇಳ ನಿಮಗ. ನಾ ಹೇಳಕತ್ತೀನ, ಇಲ್ದೇರ ಐಡಿಯಾ ನೀನ ಕೊಡಕತ್ತಿದಿ. ಅವ್ವ ಅವ್ವ ಬಾರಪ್ಪ ಬಾ, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತಂದು ಜಗಳ ಮಾಡ್ಕೊಂಡು ಹೋದಿ. ಏನು ಈಗ ಸುಮ್ಮ ಮೆಲ್ಲಕ ಬಂದಿದಿ? ಏಕ ಎಲ್ಲೋತದ ಆ ಪೌರುಷ? ಅದೆಲ್ಲ ಎಲ್ಲೋತಪ್ಪ? ಪ್ರತಾಪ ಎಲ್ಲೋತ್ ನಿನ್ನ ಪ್ರತಾಪ? ಏ ಸವಿತಾ, ಅದೆಲ್ಲ ಬಿಡು. ಏನು ಮಾಡ್ಯಾಳ, ಏನು ಮಾಡಕತ್ತೀರಿ ಹೇಳು. ಒಂದಿಟ್ಟು ತೊಗೊಂಬ ಹೋಗಿಲ್ಲಿ. ಘಮ ಅಂತ ಏನ ಕರ್ದಿರ ವಾಸನೆ ಬರ್ತತಿ. ಏನಿದು? ಏನಿಲ್ಲ, ನಮ್ಮ ಈಕಿ ಪ್ರತಿಭಾ ನನ್ನ ಕೈಯನ್ ಚಕ್ಲಿ ತಿನ್ಬೇಕು ಅಂದ್ಲು. ಅದಕ್ಕೆ ಚಕ್ಲಿ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ನೆ, ಮಾಡಿಟ್ಟು ಕೊಟ್ಟು ಬಂದೆ. ನಮ್ಮ ಈಕಿ, ನಮ್ಮ ಪ್ರಿಯಾ ಮತ್ತು ನಮ್ಮ ಈಕಿನೂ ಕುತ್ಕೊಂಡಾಳ. ಚಂದಾಗ ಹೇಳು, ಈಕಿ ಅಂದ್ರೆ ಯಾರು? ರೀ ಇನ್ನು ಯಾರ್ರೀ? ನಮ್ಮ ಸುಮಿತ್ರಾ ಮತ್ತು ನಮ್ಮ ಪ್ರಿಯಾ ಇಬ್ರು ಸೇರಿ ಮಾಡಾಕತ್ತಾರ ನೋಡು. ಬಿಟ್ಟು ನಾ ಮಾಡ್ತೀವಿ ಹೋಗ್ಯವ್ವ ನೀನು ಅಂದ್ಲಾ. ನಂಗೆ ಮತ್ತೆ ನಿಲ್ಲಕ್ಕೂ ಆಗೋದಿಲ್ಲಲ್ಲ, ಭಾಳತ್ತು ಮೊಣಕಾಲು ನೋವು, ಸೊಂಟನು ಚಮ ಅದಕ್ಕೆ ಬಂದು ಹೊರಕ್ಕೆ. ಯವ್ವ, ನಾನು ಇಲ್ಲಿ ಅಗಲಿದ್ದ ಕರಿಯಾಕತ್ತೀನಿ. ಅಪ್ಪ ಕರಿತಾನಂತ ನೀ ಆಚೆ ಕಡೆ ನೋಡ್ತಿಲ್ಬೇ, ಒಂದಿಟ್ಟು ನೋಡ್ಬೇ ಇಲ್ಲಿ ನನ್ನನ್ನು. ಯವ್ವ ಸವಿತಾ, ಹೋಗಿ ಚಕ್ಲಿ ತೊಂಬ. ಹೆಂಗೆ ಮಾಡಿರಿ ನೋಡ್ತೀನಿ, ಹೋಗಿ ಒಳಗ. ಅಪ್ಪ ನಾ ಏನು ತಪ್ಪು ಮಾಡೀನಂತ ಹಿಂಗೆ ಮಾಡಾಕತ್ತೀರಪ್ಪ? ಅಪ್ಪ ನನ್ನ ತಪ್ಪಾಗಿತ್ತಪ್ಪ, ಕರೆನ. ಜಗದೀಶನ್ನು ಕ್ಷಮಿಸಿರಿಲ್ಲ, ಜಗದೀಶನ್ ಹೆಂಡತಿನೂ ಕ್ಷಮಿಸಿ ಮನೆಗೆ ಇಟ್ಕೊಂಡಿರಿ. ನನಗ್ಯಾಕೆ ಹಿಂಗೆ ಮಾಡಕತ್ತೀರಪ್ಪ ನೀವು? ಅಪ್ಪ ನನ್ನ ತಪ್ಪಾಗಿದ್ದಪ್ಪ, ನಂಗೆ ತಿಳಿದ ತಪ್ಪು ಮಾಡಿನಪ್ಪ. ನಾನು ಅದಕ್ಕೆ ಸರಿಗೆ ಅನುಭವಿಸೀನಿ ಅಪ್ಪ. ಪೊಲೀಸ್ ಸ್ಟೇಷನ್ನು ಮನಿ ಅಂತ ಅಲ್ದಲ್ಲಿ ಸಾಕಾಗೈತಪ್ಪ. ಅಪ್ಪ ದಯವಿಟ್ಟಪ್ಪ ನಂಗೆ ಕ್ಷಮಿಸ್ಬಿಡಪ್ಪ. ನನಗೀಗ ಅರ್ಥ ಆಗೈತಪ್ಪ ಎಷ್ಟು ಮುಖ್ಯ ಒಬ್ಬ ವ್ಯಕ್ತಿಗೆ ಸಂಸಾರ ಸಂಬಂಧ ಎಲ್ಲ ನನಗೆ ಅರಿವಾಗೈತಪ್ಪ. ಅಪ್ಪ ನಿಮ್ಮ ಕಾಲಿಗೆ ಬಿದ್ದು ಕೇಳತ್ತೀನಪ್ಪ, ತಪ್ಪಾಗೈತಪ್ಪ, ನಂದು ಕ್ಷಮಿಸ್ಬಿಡ್ರಪ್ಪ ಅಪ್ಪ. ನೋಡಪ್ಪ ಪ್ರತಾಪ, ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನಿನ್ನ ಹೆಂಡತಿ ನಿನಗೆ ಕ್ಷಮಿಸಿದ್ಲು ಅಂದ್ರೆ ನಾವೆಲ್ಲರೂ ಮನೆಯಸ್ ಮಂದಿನ ಕ್ಷಮಿಸ್ದಂಗ. ಏನ್ಲೇ ಸವಿತಾ, ಕರೆಕ್ಟ್ ಹೇಳಕ್ತೀನಿಲ್ಲ? ಹೌದಲ್ಲ ಪ್ರತಾಪ, ಹೌದು. ನೀನು ನನಗೆ ನಿಮ್ಮಪ್ಪಗ ಹೌದು ನಮಗೂ ಭಾಳ ಮನ್ಸಿಗೆ ತ್ರಾಸ ಮಾಡಿ ಇಲ್ಲ ಅನ್ನೋದಲ್ಲ. ಆದ್ರೆ ನಾವಂತರೂ ಹಡ್ದೀವಿ, ನಮ್ಮ ಕರ್ಮಕ್ಕೆ ಕ್ಷಮಿಸ್ತೀವಿ. ಆದ್ರೆ ಆ ಹುಡುಗಿ ಬೇರೆ ಮನೆಯಿಂದ ಬಂದಿತ್ತಲ್ಲ, ಆಕಿನ ಅಷ್ಟ ಅಲ್ಲ ಅನಿಸಿಯಲ್ಲ ನಿನಗೆ ಸರಿ ಅನ್ನೋದು. ನೀ ಕ್ಷಮೆ ಕೇಳಬೇಕಾಗಿರೋದು ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ. ಯಾಕಂದ್ರೆ ಆ ಹುಡುಗರು ದಿನಾನು ಕೇಳಾರ, ಅವ್ವ ಅಪ್ಪ ಬಂದನು. ನಾವು ಅವ್ರಿಗೆ ಏನೇನ ಸುಳ್ಳು ಹೇಳಿ ನಾವು ನಮ್ಗೆ ಗೊತ್ತದು. ಆ ಹುಡುಗರು ಸುಳ್ಳು ಹೇಳ್ಬೇಕಾದಾಗ ನಮಗೆ ಎಷ್ಟು ನೋವು ಆಕಿತ್ತನ ನಮ್ಗೆ ಗೊತ್ತೈತಿ. ನೀನು ಹೆಂಡತಿ ಕೇಳು, ಆ ಕ್ಷಮಿಸಿದ್ಲಂದ್ರೆ ನೀನು ಈ ಮನ್ಯಾಗ ಒಂದಾಗಿರ್ಬೋದು. ಸುಮಿತ್ರಾ ಓಹ್ ನೀವಾ? ಸುಮಿತ್ರಾ ನಿಜವಾಗ್ಲೂ ನನ್ನ ತಪ್ಪಾಗೈತಿ. ನನಗೆ ನನ್ನ ತಪ್ಪಿನ ಅರಿವಾಗೈತಿ. ಸಂಬಂಧಿಕರು, ತಾಯಿ ತಂದಿ ಹೆಂಡತಿ ಮಕ್ಕಳು ಎಲ್ಲದ್ರದ್ದು ನಂಗೆ ವ್ಯಾಲ್ಯೂ ಗೊತ್ತಾಗೈತಿ. ನಿಜ ಹೇಳಕತ್ತೀನಿ ನಾನು. ನನಗೆ ಇದ್ದಿದ್ದು ರೊಕ್ಕದ ಮೊಲು ನನಗೆ ಎಲ್ಲಾನು ಇಳ್ದೋಗೈತಿ. ನಾ ಈಗೇನು ಈ 7-8 ತಿಂಗಳದಾಗ ನಾನು ಮನುಷ್ಯ ಆಗಿಲ್ಲ. ನಾನು ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನನಗೆ ಕ್ಷಮಿಸಿನಂತ ಹೇಳು. ಅಪ್ಪ ಹೇಳಕತ್ತಾನ, ನೀ ಕ್ಷಮಿಸಿದ್ರೆ ನನ್ನ ಮನೆಗೆ ಇಟ್ಕೋತಾನಂತ. ನನಗೆ ಕ್ಷಮಿಸಿನಂತ ಹೇಳು. ಹೌದು ನಾವು ತಪ್ಪು ಮಾಡೀನಿ, ಅದಕ್ಕೆ ನನಗೆ ಕೋರ್ಟು ಶಿಕ್ಷೆ ಕೊಟ್ಟೈತಿ. ಆ ಶಿಕ್ಷೆನೂ ಅನುಭವಿಸಕತ್ತೀನಿ. ನನಗೆ ದೇವರು ಶಿಕ್ಷೆ ಕೊಟ್ಟಾನ. ನನಗೆ ನಿಮ್ನೆಲ್ರೂ ಬಿಟ್ಟಿರೋಕ್ಕಾಗ್ತಿಲ್ಲ. ನನ್ನ ಮಕ್ಕಳು, ನೀನು, ಅಪ್ಪ ಅವ್ವ ಎಲ್ಲರೂ ಇದ್ದ ಮನೆಗೆ ಇರೋಣ. ನನಗೆ ಕ್ಷಮಿಸ್ತೀಯಾ ಸುಮಿತ್ರಾ? ನೋಡವ್ವ ನನ್ನ ಸೊಸಿಯ, ನಿನಗೇನು ಬಲವಂತ ಇಲ್ಲ. ನಾ ಹೇಳಕತ್ತೀನಲ್ಲ, ನಿನಗೇನು ಬಲವಂತ ಇಲ್ಲ. ಬೇಕಾರೆ 2 ದಿನ ಟೈಮ್ ತೊಗೊಂಡು ವಿಚಾರ ಮಾಡಿ ಅವ ನಿನಗೆ ಖರೇನ ಬೇಕಾರ ಅವ ಇದು ನೋಡ್ಲಿ, ಟ್ರಯಲ್ ಅಂತಾರಲ್ಲ, ಹಂಗೆ ಟ್ರಯಲ್ ನೋಡಿ ಇಟ್ಕೊಂಡು ನಿನಗೆ ಸರಿ ಅನ್ಸಿದ ಅಂದ್ರೆ ಮನೆಗೆ ಇಟ್ಕೊಳ್ಳೋಣ. ಇಲ್ಲ ಅಂದ್ರೆ ನಾನಂತರೂ ಕತ್ತಿಡ್ದು ಹೊರಗೆ ಹಾಕ್ತೀನಿ. ಯಾಕಂದ್ರೆ ಅವಂಗಿರೋ ತಲೆಗೆ ಹತ್ತಿದ ಅಮಲಿಂದ ನಮ್ಮನ್ನೆಲ್ಲ ಬೀದಿಗೆ ನಿಲ್ಸಿದ್ದ. ಆ ಕಾರಣಕ್ಕಂತರೂ ನಾ ಹಾಕ್ತೀನಿ.
ಅಯ್ಯೋ ಅಪ್ಪ ಯಾಕೆ ಹಿಂಗ್ ಮಾತಾಡ್ತೀಯಪ್ಪ ನಾ ಸುಳ್ಳು ಹೇಳಕತ್ತಿ ನಾನು ಖರೇನಪ್ಪ ಖರೇನ ನನಗ್ ಬುದ್ಧಿ ಬಂದೈತಿ ನಾ ಖರೇನ ಕ್ಷಮಿಸು ಅಂತ ಕೇಳಕತ್ತೀನಪ್ಪ ಅಪ್ಪ ನಿಮ್ ಕಾಲಿಗೆ ಬಿದ್ದೀನಲ್ಲಪ್ಪ ಅವ ಅವ ನೀನರ ಹೇಳ್ಬೆ ಅಪ್ಪಗ ನಾನೇನು ಹೇಳಪ್ಪ ನಾನೇನು ಹೇಳಿ ನಿಮ್ಮಪ್ಪನ ನಿನ್ನ ಹೆಂಡತಿನ ಕೇಳಿ ಏನಾರ ನೀನು ಅದೆಂಥದ ನೋಟಿಸ್ ಕಳಿಸಿದ್ದಲ್ಲ ನಿಮ್ಮಪ್ಪನ ವಿರುದ್ಧ ನನ್ನ ವಿರುದ್ಧ ಆಸ್ತಿಯಾಗ ಪಾಲ್ ಬೇಕು ಅದೇನು ಏನೋ ಅಂತಾರಲ್ಲ ನನಗೆ ಅನ್ನಕ್ಕೆ ಬರೋದು ಏನೋ ಸುಮಿತ್ರ ಅದು ಸ್ಟೇ ತಂದಿದ್ದಲ್ಲ ಸ್ಟೇ ಅವ ನಂಗೆ ತಪ್ಪಾಗೈತವ ನನಗ ರೊಕ್ಕದ ಅಮಲು ಹಂಗಿತ್ತವ ನಾನ ಎಲ್ಲಾನು ಶಾಣೆ ನನಗ ಎಲ್ಲಾನು ಗೊತ್ತ ನಾ ಹಮ್ನೆ ಹಂಗ್ ಮಾಡಿನವ ಅವ ನನ್ ಕ್ಷಮಿಸ್ಬಿಡವ ಅವ ನೋಡಪ್ಪ ನಿಮ್ಮಪ್ಪ ಏನು ಹೇಳಣ ಸುಮಿತ್ರ ಕ್ಷಮಿಸಿ ದರೆ ನಮ್ಮ ಮನೆಗಿರ್ಬೋದು ಬರ್ರಿ ನಿಮ್ಮ ಮಗಳು ಇವತ್ತು ಚಕ್ಲಿ ರವಾ ಉಂಡಿ ಮಸ್ತ್ ಮಾಡ್ಯಾಳ ನೋಡುವಂತ್ರಿ ಅಂತ ರುಚಿನ ಅಪ್ಪ ನೀವು ಮಾಡೋದು ನಿಮಗ ಸರಿನಪ್ಪ ಇದು ಒಂದ್ಸರಿ ಕ್ಷಮಿಸ್ರಪ್ಪ ನಿಜ ಹೇಳಕತ್ತಿ ನಾನು ಮಾವ ಹೇಳವ ನನಗೆ ನಿಜವಾಗ್ಲೂ ಇವ್ರನ್ನ ಕ್ಷಮಿಸ್ಬೇಕಂತ ಅನಿಸ್ತಿಲ್ಲ ಆದ್ರೆ ನನ್ನ ಮಕ್ಕಳು ದಿನಾನು ಎಲ್ಲ ತಂದೆ ತಾಯಿ ಜೊತೆಗಿರೋದು ನೋಡಿ ಅವಕ್ಕೂ ಪಾಪ ಅವರಪ್ಪ ಬೇಕು ಅವರಪ್ಪನ ಪ್ರೀತಿ ಬೇಕು ಅಂತ ದಿನ ಕೇಳ್ತಾವ್ರಿ ಮಾವರ ನಂಗೆ ಅರ್ಥ ಆಗುತ್ತವ ನಂಗೆ ಅರ್ಥ ಆಗುತ್ತ ನೋಡು ನಿನಗೆ ಕ್ಷಮಿಸ್ಬೇಕಂತ ಅನ್ಸಿದ್ರೆ ಧೈರ್ಯವಾಗಿ ನಿನ್ನ ಮನಸ್ಪೂರ್ವಕವಾಗಿ ಕ್ಷಮಿಸು ಅದ ನನ್ನ ಸಂಬಂಧ ಅಲ್ಲಂದ್ರೂ ನಿನ್ನ ಸಂಬಂಧ ಅಲ್ಲಂದ್ರೂ ಆ ಹುಡುಗರ ಮಕ್ಕ ನೋಡಿ ಕ್ಷಮಿಸ್ಬೇಕು ಅಂತ ನಿನಗನ್ಸಿದ್ರೆ ಕ್ಷಮಿಸು ನಮ್ದೇನು ಅಭ್ಯಂತರ ಇಲ್ಲ ಸುಮಿತ್ರ ಕೇಳಿಲ್ಲಿ ನನಗೆ ಗೊತ್ತಾಗೈತಿ ನಾ ಎಷ್ಟ ನಿನ್ನ ಕೆಟ್ಟದ್ದು ಮಾಡಿದ್ರು ಎಷ್ಟ ನಿನ್ನ ಅವಾಯ್ಡ್ ಮಾಡಿ ಎಷ್ಟ ನಿನಗೆ ಅವಮಾನ ಮಾಡಿದ್ರು ನೀನು ಮಾತ್ರ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ನನ್ನ ಮಕ್ಕಳನ್ನು ನೋಡ್ಕೊಂಡಿದ್ದೆ ನಿನ್ನಂಥ ತ್ಯಾಗಮಯಿ ಹಿಂತಿ ನಿಜವಾಗ್ಲೂ ಎಲ್ಲೂ ಸಿಗಲ್ಲ ನನಗೆ ಕೆಲಸ ಇದ್ದಾಗ ನನ್ನ ಹಿಂದೆ ಮುಂದೆ 1,000 ಮಂದಿ ಹುಡುಗಿಯರು ಇರ್ತಿದ್ರು ಆದ್ರೆ ಅವರೆಲ್ಲ ಇರ್ತಿದ್ದಿದ್ದು ನನ್ನ ಪೊಸಿಷನ್ಗೆ ನನ್ನ ಹತ್ರ ರೊಕ್ಕಕ್ಕೆ ಹೊರತು ನನಗೆ ಬೆಲೆ ಕೊಟ್ಟಲ್ಲ ನನಗೇನು ಇಲ್ಲ ನಿನ್ನ ಕಾಲ ಹತ್ರ ಬಿದ್ದೀನಿ ದಯವಿಟ್ಟು ನನಗೆ ಕ್ಷಮಿಸು ಅಯ್ಯೋ ಎಂತ ಮಾತಾಡ್ತೀರಿ ಬಿಡ್ರಿ ಪಾಪ ನಿಮ್ಮ ಮಕ್ಕಳಂತರೂ ಅಪ್ಪ ಯಾಕೆ ಬರವಲ್ಲ ಅಪ್ಪ ಯಾಕೆ ಬಂದು ನಮ್ಮನ್ನು ಮುದ್ದಾಡವಲ್ಲ ಅಂತ ಕೇಳ್ತಾರೆ ನಿಜವಾಗ್ಲು ನನ್ನ ಸಂಬಂಧ ಅಲ್ಲಂದ್ರೂ ನನ್ನ ಮಕ್ಕಳ ಸಂಬಂಧ ನಿಮ್ಮನ್ನು ಕ್ಷಮಿಸೀನಿ ಇನ್ನು ಉಳಿಕಿದ ಮಾವನವ್ರು ಬಿಟ್ಟಿದ್ದ ಅಪ್ಪ ಆತಪ್ಪ ನಮ್ಮ ಮನೆ ಲಕ್ಷ್ಮಿ ಆಕಿ ನಮ್ಮ ಮನೆ ದೇವತೆ ಆಕಿ ಹೂ ಅಂದ್ಮೇಲೆ ನಂದೇನು ಇಲ್ಲ ಇರ್ಬೋದು ಮನ್ಯಾಗ ಕರ್ಕೊಂಡು ಹೋಗವ ಊಟ ಮಾಡಿ ಎಷ್ಟು ದಿನ ಆಗೈತೇನ ಹೆಂಗೆ ಸ್ವರಿಕೆಗೆ ನೋಡು ಕರ್ಕೊಂಡು ಹೋಗಿ ಚಂದಾಗ ಊಟಕ್ಕೆ ಪಟ್ಟ ಕೊಡು ಹೋಗಪ್ಪ ಕೈಕಾಲು ಮಕ್ಕ ತಕೊಂಬ ಊಟಕ್ಕೆ ನೀರು ಕೊಡ್ತಾಳೆ ಉಣ್ವಂತೆ ಅಂತ ಅದಕ್ಕೆ ಮೊದ್ಲಾಕ ನಿನ್ನ ಮಕ್ಕಳು ಶಾಲೆಯಿಂದ ಬರತ್ಲಿಗೆ ನಾ ಮೊದ್ಲು ಅವ್ನು ಚಂದಾಗ ಮಾತಾಡ್ಸು ಮೊದ್ಲು ಚರ್ಬರ್ ಮಾಡ್ದಂಗೆ ಏನಾರ ನೀನು ಮಾಡ್ದಿ ನೋಡು ಮತ್ತೆ ಇಲ್ಲವಾ ಇಲ್ಲ ನಿಜವಾಗ್ಲೂ ನಂಗೆ ಸಂಬಂಧದ ಬೆಲೆ ಗೊತ್ತಾಗೈತವ ನಂಗೆ ಗೊತ್ತಾಗೈತಿ ನಾನು ಅದನ್ನ ಮಾಡಲ್ಲ ನಿಜವಾಗ್ಲೂ ಮಾಡಲ್ಲ ಆತು ಹೋಗು ಸುಮಿತ್ರ ನಡ್ರಿ ನಮ್ಮ ಕೊನೆಗನ ಬಾತ್ರೂಮ್ ಐತಲ್ಲ ಅಲ್ಲಿ ಕೈಕಾಲು ತಕ್ಕೋರಿ ಆತು ಅತ್ತಿಯರ ನಂಗೆ ಅವ್ರ ಪರಿಸ್ಥಿತಿ ಅರ್ಥ ಆಗತ್ತ ಎಲ್ಲ ನಾನು 4 ಕಡೆ ವಿಚಾರ ಮಾಡಿನವ ಅವನ ಕಾಯಕ ಒಂದು 4 ಮಂದಿ ಹಿಂದೆ ಇಟ್ಟಿದ್ದೆ ಅವನ ಹಿಂದೆ ಎಲ್ಲೊಕ್ಕನ ಏನು ಮಾಡ್ತಾನ ಅಂತಂದು ತಿಳ್ಕೊಳಕ ಅವ ಏನೇನು ಮಾಡ್ಯಾನ ಎಲ್ಲ ನನಗೆ ಗೊತ್ತೈತಿ ಖರೇನ ಬದಲಾಗ್ಯಾನವ ಧೈರ್ಯ ಮಾಡಿ ಕ್ಷಮಿಸು ಹೂರಿ ಮಾವರ ಆತ್ರಿ ಹೋಗಿ ಪಾಪ ಭಾಳ ದಿನ ಆಗಿ ಚಂದಾಗ ಮನಿದು ಉಂಡು ಚಂದಾಗ ಉಣ್ಣ ಕೂಡ ಹೋಗು ಮಕ್ಕಳು ಬರತ್ಲಿಗೆ ಅವ್ರ ಅಪ್ಪ ನೋಡಿ ಎಷ್ಟು ಖುಷಿ ಪಡ್ತಾರೆ ಹೋಗು ಅಯ್ಯೋ ಇಬ್ರು ನಿಜವಾಗ್ಲು ದಿನ ಅವ್ರಪ್ಪನ ಮಿಸ್ ಮಾಡ್ಕೊಳೋದ್ರ ಬಗ್ಗೆನ ಹೇಳ್ತಾರೆ ಅವಾಗ ಅಪ್ಪ ಆಟ ಸಮಾನ ಕೊಡ್ಸಿದ್ನಲ್ಲವ ಹಂಗೆ ಮಾಡಿದ್ನಲ್ಲವ ಹಿಂಗೆ ಮಾಡಿದ್ರಲ್ಲವ ಅಪ್ಪ ಅಂತಂದು ಬರೀ ಅದನ್ನ ಮಾವ ನಿಜವಾಗ್ಲೂ ಖುಷಿ ಪಡ್ತಾರೆ ಹುಡುಗರು ಅವ್ರಪ್ಪ ನೋಡಿದ್ರ ಆತಾಯ್ತು ಹೋಗು ಊಟ ಕೊಡು ಹೆಂಗಾರಿ ಖರೇನ ನಮ್ಮ ಪ್ರತಾಪ್ ಬದ್ನಲ್ಲ ನನಗಂಕರು ತಲೆ ಮ್ಯಾಗಲ್ ದೊಡ್ಡದೊಂದು ಭಾರನ ಹಿಡ್ದಂಗೆ ಆಗೈತಿ ಆದ್ರೆ ನನ್ನ ಮಗಳು ಪ್ರಿಯಾನ್ ಗತಿ ಏನ್ರಿ ತವ್ರ ಮನೆ ಬಂದು ಕೂತ್ಕೊಂಡ್ಲಲ್ಲ ನಾಳೆ ಊರನ್ನರು 1 ದಿನ ಸುಮ್ಮನಿರ್ತಾರೆ 2 ದಿನ ಸುಮ್ಮನಿರ್ತಾರೆ 3ನೇ ದಿನಕ್ಕೆ ಕೇಳ್ತಾರೆ ಏನು ಮಾಡೋದು ಏನು ಮಾಡಂಗಿಲ್ಲ ಮಟ್ಟಂಗಿಲ್ಲ ಆಕಿಗೆ ಏನು ಇಷ್ಟ ಆಕಿಗೆ ಹೆಂಗೆ ಬೇಕೋ ಹಂಗಿರ್ಲಿ ಆಕಿ ಪಾಡಿಗಿರಕ್ಕೆ ಬಿಟ್ಬಿಡು ಆತಾ ಸುಮ್ಮನೆ ನೀನು ಗಾಬರಿಯಾಗಿ ಮನೆಗಿರೋರೆಲ್ಲರೂ ಗಾಬರಿ ಮಾಡಿಸ್ಬೇಡ ಈ ವಿಷಯವಾಗಿ ಬೇರೆ ಯಾರು ಏನು ಮಾತಾಡ್ತಕ್ಕದ್ದಲ್ಲ ಅಷ್ಟ
ನಿಮ್ಗೇನಪ್ಪ ಅಂತೀರಿ? ನಾ ಎಷ್ಟು ಆಸೆ ಇಟ್ಕೊಂಡಿದ್ದು ಗೊತ್ತನ? ಈಗ ಕೈಕಾಲು ಗಟ್ಟಿ ಅದಾವು. ನನ್ನ ಮಗಳು ಹೊಟ್ಟಿಲೆ ಒಂದು ಹೆಣ್ಣು ಗಂಡು ಒಂದು ಕೂಸು ಹುಟ್ಟಿ ಆಕೆ ಬಾಣಂತನ ಮಾಡಿ ಅದ್ರ ಸುಖನೂ ಅನುಭವಿಸಿ ಆಮೇಲೆ ಆ ದೇವ್ರ ಕರೆದಾಗ ಹೋಗ್ಬೇಕಂತ ಕಾಯಕತ್ತಿದ್ದೆ. ಎಲ್ಲಿ ನನ್ನ ಆಸೆ ಕನಸಾಗೆ ಉಳಿದು ಬಿಡುತ್ತಾ ಏನ ಅಂತ ನನಗೆ ಹೆದರಿಕೆ ಆಗತ್ತೈತ್ರಿ ಕರೆನ. ಮೊದಲು ಈ ಥರ ಯೋಚನೆ ಮಾಡೋದು ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡು, ಪಾಸಿಟಿವ್ ಆಗಿ. ಅದೇನು ಪಾಸಿಟಿವ್ ಅದೇನು ನನಗಂಕರು ಗೊತ್ತಾಗಲ್ಲಪ್ಪ, ಗೊತ್ತಾಗಲ್ಲ. ಏನು ನನ್ನ ಮಗಳು ಹಣೆ ಬರ್ದಾಗ ಭಗವಂತ ಏನು ಬರ್ದಾನ ಏನು. ಎಷ್ಟು ಒಳ್ಳೇದು ನನ್ನ ಮಗಳು.